ಕಲಬುರಗಿಯಲ್ಲಿ ಸಾವಯವ ಕೃಷಿ ಮೇಳ. ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಕಲಬುರಗಿಯಲ್ಲಿ ಅನ್ನದಾತ ರೈತರಿಗಾಗಿ ಆಯೋಜಿಸಿದ್ದ ಸಾವಯವ ಕೃಷಿ ಮೇಳ ಯಶಸ್ವಿಯಾಗಿದೆ. ನಗರದ ಹೃದಯ ಭಾಗದಲ್ಲಿ ಇರುವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹತ್ತಿರ ಇರುವ ಕನ್ನಡ ಸಾಹಿತಿ ಪರಿಷತ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸಾವಯವ ಕೃಷಿ ಮೇಳ ಇದು. ಮೊದಲಿಗೆ ಎಲ್ಲಾ ಗಣ್ಯರಿಂದ ದೀಪ ಹಚ್ಚುವ ಮೂಲಕ ಈ ಒಂದು ಕೃಷಿ ಮೇಳಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ರೈತರಿಗಾಗಿ ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಗ್ರೀನ್ ಪ್ಲಾಂಟ್ ಕಂಪನಿಯವರು, ಪೂಜ್ಯರು, ರೈತ ಮುಖಂಡರು ಹಾಗೂ ಬಳಕೆ ಮಾಡಿದ ರೈತರು ತಮ್ಮ ಅನುಭವವನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಪೂಜ್ಯರಿಗೂ, ರೈತ ಮುಖಂಡರು ಹಾಗೂ ರೈತರಿಗೆ ಹಸಿರು ಶಾಲು ಹೊದಿಸಿ ಸನ್ಮಾನ ಮಾಡಿದರು. ನಂತರ ನಮ್ಮ ವಾಹಿನಿ ಜೊತೆ ಮಾತನಾಡಿದ ಶ್ರೀ ರೇವಣ್ಣ ಸಿದ್ದ ಶಿವಾಚಾರ್ಯರು, ಶ್ರೀ ದಯಾನಂದ ಪಾಟೀಲ್ ಹಾಗೂ ಕಂಪನಿಯ ರಾಜೇಶ್ ಮತ್ತು ಬಾಲಾಜಿ ತಮ್ಮ ಹಿತನುಡಿಯನ್ನ ಹಂಚಿಕೊಂಡರು. ನಾನು ರೈತ ಸಮುದಾಯದ ಒಬ್ಬ ಸದಸ್ಯ ಆಗಿ ನಿಮಗೆ ಏನು ವಿನಂತಿ ಮಾಡ್ತೀನಿ ಅಂದ್ರೆ, ಒಂದೇ ಸಲಕ್ಕೆ ಇದನ್ನು ಒಪ್ಕೊಂಡು ನಾವು ಬಳಕೆ ಮಾಡಲಿಕ್ಕಿಂತಲೂ ನಾನು ಈಗಾಗಲೇ ಹೇಳಿನಿ ರೈತ ಹೇಗಾಗಬೇಕಾಗಿದೆ ಅಂತ. ವಿಜ್ಞಾನಿಯಂತೆ ವಿಚಾರಿಸಬೇಕು, ವ್ಯಾಪಾರಿಯಂತೆ ವ್ಯವಹರಿಸಬೇಕು. ಈಗ ರಾಸಾಯನಿಕ ಅದೇ ಕೆಲಸ ಮಾಡಂತ ಅನೇಕ ಉತ್ಪನ್ನಗಳು ನಿಮ್ಮ ಮಾರ್ಕೆಟ್ನಾಗ ಸಿಗ್ತಾವೆ. ಅವುಗಳನ್ನು ತಗೊಂಡು ಬಂದು 10 ಸಾಲಕ್ಕೆ ನೀವು ಹೊಡೆದು, ಇದನ್ನು ತಗೊಂಡೋಗಿ 10 ಸಾಲಕ್ಕೆ ಹೊಡೆದು, ಅಲ್ಲಿ ಬರುವಂಥ ಕಾಯಿ ಕಾಳ, ಅವುಗಳ ಸೈಜ, ಅವರ ಉತ್ಪನ್ನ, ಕೀಟ ಮತ್ತು ರೋಗಗಳಿಗೆ ಅವು ಎಷ್ಟು ಸಮರ್ಥವ, ಇವುಗಳ ಪರೀಕ್ಷೆ ಮಾಡಿಕೊಂಡು ಖಾತ್ರಿ ಮಾಡಿಕೊಂಡು ಉತ್ಪನ್ನಗಳ ಉಪಯೋಗ ಮಾಡ್ಕೊಂಡು ಎರಡನೇದು ನಾನು ಕಂಪನಿಯವರಿಗೆ ಏನು ವಿನಂತಿ ಮಾಡ್ಕೊಳ್ತೀನಿ ಅಂದ್ರೆ, ಉತ್ಪನ್ನಗಳ ಬೆಲೆಗಳು ಬಹಳ ಹೆಚ್ಚು ಅನಿಸ್ತಾವೆ. ನೀವು ಉತ್ಪಾದನೆ ಮ್ಯಾಲ 25% ಲಾಭ ಹಾಕ್ರಿ. ಇವತ್ತು ಪರಿಸ್ಥಿತಿ ಹೆಂಗೆ ನಿಮ್ಗೆ ಗೊತ್ತದೋ ಇಲ್ಲೋ, ಒಂದು 100 ರೂಪಾಯಿಗೆ ಕಂಪನಿಯ ಡೀಲರ್ಶಿಪ್ ಕೊಡ್ತದ, 400 ರೂಪಾಯಿ ಅದ್ರ ಮೇಲೆ MRP ಹಾಕಿರ್ತಾರೆ. ನೀವು 100 ರೂಪಾಯಿ ಕೊಟ್ಟು 150 ರೂಪಾಯಿ MRP ಹಾಕಿದ್ರಂದ್ರೆ ಅವ್ರು ತಗೊಳ್ಳೋಂತ ನಮ್ಮ ಅಂಗಡಿಯಾಗ ಇಡಲ್ಲ, ಇವು ಮಾರಲ್ಲ ಅಂತ. ಯಾಕಂದ್ರೆ ಒಮ್ಮೆ 3-4 ಪಟ್ಟು ಲಾಭ ಬರಬೇಕು. ಅದಕ್ಕೆ ನಾ ಏನು ವಿನಂತಿ ಮಾಡ್ಕೊತೀನಿ ಕಂಪನಿಯವರಿಗೆ, ರೈತರ ಫೀಡ್ಬ್ಯಾಕ್ ಅಂತ ತಿಳ್ಕೊಂಡು ಇನ್ನೂ ಸ್ವಲ್ಪ ಕೈಗೆ ಎಟುಕುವಂತ ಬೆಲೆ ನಿಮ್ಮ ಉತ್ಪನ್ನಗಳಿಗೆ ಮಾಡಿದ್ರೆ ರೈತರು ಹೆಚ್ಚಿಗೆ ಉಪಯೋಗ ಮಾಡ್ತಾರೆ. ಈ ನಗರದ ಕನ್ನಡ ಭವನದಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ಪ್ರಮುಖವಾದಂಥ ಸಾವಯವ ಕೃಷಿಯನ್ನು ಸುಮಾರು 3 ಗಂಟೆಗಳ ಕಾಲ ಸತತವಾಗಿ ನಡೆದಿರ್ತಕ್ಕಂಥ ಅತ್ಯಂತ ಯಶಸ್ವಿ ಆದಂಥ ಕಾರ್ಯಕ್ರಮ ಇದು. ಏನಾದರೂ ಆರ್ಗನೈಸ್ ಮಾಡೋರಲ್ಲಿ ಸ್ವಲ್ಪ ಭಾಷೆಯಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ, ತಾವು ರೈತರು ಏನು ಬಂದಿರಿ ಕಲಬುರಗಿ ಜಿಲ್ಲೆ ಬೇರೆ ಬೇರೆ ಭಾಗದಿಂದ ಬಂದಿರತಕ್ಕಂಥ ರೈತರಿಗೆ ನಾನು ಸಾರಿ ಕೇಳ್ತಕ್ಕಂಥದ್ದು. ಯಾಕಪ್ಪ ಅಂದರೆ ಅವರು ಒಳ್ಳೆಯ ಒಂದು ಪ್ರಾಡಕ್ಟ್ ಕೊಟ್ಟು ರೈತರಿಗೆ ಬೆಳೀತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲ ಕೂಡ ಇರಬೇಕು. ಇವತ್ತಿನ ದಿವಸ ಯಾವುದೇ ಕಾರ್ಯಕ್ರಮ, ಅಪ್ಪವ್ರು ಇವತ್ತು ಶರಣರು ಹೇಳ್ದಂಗೆ ಇವತ್ತಿನ ದಿವಸ ಇಷ್ಟು ಜನ ರೈತರು ಸೇರಿ ಸಾವಯವ ಕೃಷಿ ಯಾಕೆ ಬಂದ್ರಂದ್ರೆ, ಜನರಿಗೆ ಅವು ಪ್ರಧಾನಮಂತ್ರಿ ಇರ್ಬೋದು, ರಾಷ್ಟ್ರಪತಿಗಳು, ಬೇರೆ ಬೇರೆ ಮುಖ್ಯಮಂತ್ರಿಗಳು ಇರ್ಬೋದು, ಸಾಧು ಶರಣರು ಇರ್ಬೋದು, ಆದರೆ ರೈತ ಬೆಳೆದಿರ್ತಕ್ಕಂಥ ಆಹಾರವನ್ನೇ ಸೇವನೆ ಮಾಡ್ತಕ್ಕಂಥದ್ದು ಹೇಳಿದ್ರು, ಅದು ಸತ್ಯದ ಮಾತಲ್ಲ. ಅದರಲ್ಲೇ ಆಹಾರ ಪದ್ಧತಿ ನಮ್ಮ ಸರ್ ಹೇಳಿದರು, ರವೀಂದ್ರ ಪಾಟೀಲ್ ಸರ್, ಆಹಾರ ಪದ್ಧತಿ ಬದಲಾವಣೆ ಆಗಬೇಕು. ಯಾಕಂದರೆ ವಿಷಪಾನದ ಆಹಾರ ಇಲ್ಲಿ ಇರೋದ್ರಿಂದ ನಮಗೆ ಇವತ್ತಿಂದ ಇಡೀ ದೇಶದಲ್ಲಿ 60-70% ರೋಗಗ್ರಸ್ತ ಆಗಿರ್ತಕ್ಕಂಥದ್ದು ಸತ್ಯ ಇದೆ. ಈಗ ತಾನೇ ಅಪ್ಪರು ಸದ್ಯ ಒಂದು 10 ನಿಮಿಷದಲ್ಲಿ ಹೇಳಿದರು, ಇಡೀ ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಬಂದಿರತಕ್ಕಂಥದ್ದು ಬೇರೆ ಬೇರೆ ಕೆಮಿಕಲ್ ಪೌಡ್ರು ಖಾತೆ ಇರೋದ್ರಿಂದ ಅದನ್ನು ಹಾರ್ಟ್ ಅಟ್ಯಾಕ್ ಆಗಬಹುದು ಅಂತಕ್ಕ ಸಮಸ್ಯೆ ಇದೆ. ಆ ಸಮಸ್ಯೆಯ ಮೂಲಕ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಡಾಕ್ಟರ್ಗಳಿಗೆ ಗೊತ್ತಾಗಲಾರ್ದಂಥ ವ್ಯವಸ್ಥೆನೂ ಕೂಡ ಆಗಿದೆ ಅಂತಕ್ಕಂಥ ಅನುಮಾನಾಸ್ಪದ ಇವತ್ತು ನಡೆದಿದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಅದ್ಭುತವಾದಂಥ ಕಾರ್ಯಕ್ರಮ. ಗ್ರೀನ್ ಪ್ಲಾಂಟಿನ ಬಗ್ಗೆ ಇವತ್ತು ಸಂಶಯ ದೂರ ಆಯಿತು. ನಾವು ಅದನ್ನು ಖರೀದಿ ಮಾಡೋಕ್ಕೆ ರೆಡಿ ಇದ್ದೇವೆ ಅಂತಕ್ಕಂಥದ್ದು ಇವತ್ತು ಜಗಳ ಆಡ್ತಾ ಇದ್ದಾರೆ. ಬಹುಶಃ ಇಲ್ಲಿ ಜಗಳ ನಡೆದಿರೋದು ಬರೀ ತಕರಾರಲ್ಲ, ಇದನ್ನು ನಾವು ಖರೀದಿ ಮಾಡ್ತೇವೆ, ನಮ್ಗೆ ಎಲ್ಲಿ ಸಿಗ್ತದೆ, ನಾವು ಏಜೆನ್ಸಿ ತಗೋಬೇಕಾಗ್ಯದ, ನಮ್ಗೆ ಸಿಕ್ಕಾಪಟ್ಟೆ ಲಾರಿ ಗಂಟ್ಲೆ ನಮ್ಗೆ ಇದು ಬೇಕಾಗ್ಯದ ಅಂತಕ್ಕಂಥದ್ದು ಏನು ಅಪಾರದ ಇದು ಈ ಗ್ರೀನ್ ಪ್ಲಾಂಟ್ದವ್ರದ
ಶುಭಾಶಯ ಮತ್ತು ಸುವ್ಯವಸ್ಥೆ ಇದೆ ಅಂತಕ್ಕಂಥದ್ದು ಹೇಳ್ಬೋದು. ಧನ್ಯವಾದ. सो आज की ये जो मीटिंग हो गई या कॉन्फ्रेंस हो गई या किसानों की जो ट्रेनिंग हो गई, तो आप पिछले 10 साल से उमरगा में ऑर्गेनिक फार्मिंग के लिए बहुत मेहनत कर रहे हो. ऑर्गेनिक फार्मिंग इज़ द नीड ऑफ दिस आवर. आज अगर आप देखते हो तो एक मोहल्ला, एक गांव ऐसा नहीं है, एक घर ऐसा नहीं है जिस घर में कोई बीमारी नहीं है. मैं तो कहता हूँ अगर कोई ऐसा घर हमें मिलता है कि जो बोलता है मेरी पीठ दर्द भी नहीं हो रही है, हम सारे हैप्पी हैं, हेल्दी है, तो हमें उसको 1 लाख रुपए बख्शीश देना चाहिए. लेकिन ऐसा घर ढूंढने से नहीं मिल रहा. क्यों? क्योंकि हर निवाले में, हर खाने में क्यों केमिकल कंटेमिनेशन हो रहा है. अगर आप देखते हो 50 साल 100 साल पहले कोई बीमारी कोई नहीं थी. डॉक्टर कहीं तो तालुका में मतलब डिस्ट्रिक्ट में एक डॉक्टर हुआ करते थे. आज पूरे गांव में 10-10, 20-20, एक लाइन में 4-4, 8-8, 10-10 डॉक्टर्स हैं. क्यों? ये सब डाइट रिलेटेड डिसऑर्डर्स हैं. खाने के साथ जो भी हम खिलवाड़ कर रहे हैं उनको अगर हमें बचाना है, पूरे हिंदुस्तान को, पूरे इंडिया को अगर हमें हेल्दी रखना है तो उनका खाना अच्छा होना चाहिए. अगर ये खाना केमिकल कंटेमिनेटेड है तो बीमारी जरूर आएगी. और लोगों के खाने से जहर मुक्त खेती, जहर मुक्त खाना और बीमारी मुक्त घर करने का हमारा जो संकल्प है, मिशन है, उसी तहत ये आज की मीटिंग बहुत ही सक्सेसफुल हो गई. आप सब आ गए, सबको धन्यवाद. अभी जो ಈ ವರ್ಷ ನೀ ಏನು ಬೆಳೆ ಬೆಳಿಬೇಕಂತಪ್ಪ, ನಿಮ್ಮ ಬೀಜೋಪಚಾರದಿಂದ ಹಿಡ್ಕೊಂಡು ಕೀಟಗಳ ಹತೋಟಿ, ರೋಗಗಳ ಹತೋಟಿ, ನಿಮ್ಮ ಬೂಸ್ಟರ್ ಡೋಸ್ ಏನದವ ಟಾನಿಕ್ಸು, ಅವುಗಳೆಲ್ಲವುಗಳನ್ನು ಅಲ್ಲಿ ಮಾಡಿಸಿ ಅಲ್ಲಿ ಒಂದು ಇಂಥ ಕಾರ್ಯಕ್ರಮ ಮಾಡಿ ಸುತ್ತಮುತ್ತಲ ಹಳ್ಳಿ ಕರೆದಿ ಮಂದಿ ಕರೆಸಿ ನಾವು ಏನೂ ಮಾಡಿಲ್ಲ, ನಾವು ಬರೇ ಉತ್ಪನ್ನ ಕೊಟ್ಟಿದ್ದೆವು, ಮಾನವ ಇಲ್ಲ ಅದನ್ನು ನೋಡ್ರಿ ಅಂತ ತೋರಿಸ್ರಿ ಅಂದ್ರೆ ನೀವಿಷ್ಟು ಪ್ರಯತ್ನ ಮಾಡಬೇಕಾಗಿಲ್ಲ. ರೈತರು ನೋಡ್ರಿ ಲಾಭ ಆಗುವುದನ್ನ ಹುಡುಕುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಸ್ವಭಾವ. ನಮಗೆ ಲಾಭ ಆಗ್ತದಂದ್ರೆ ಹುಡ್ಕೊಂಡು ಹೋಗ್ತೇವೆ ನಾವು, ಯಾರು ಹೇಳಬೇಕಾಗಿಲ್ಲ. 1, 2, 3, 4 ಅಂದ್ರೆ 5% ಜನನು ಸಾಯಿಲ್ ಟೆಸ್ಟ್ ಮಾಡಲಿಲ್ಲ, ಹೌದಲ್ಲ? ಅವ್ರ ರಿಪೋರ್ಟ್ ನಾವು ಚೆಕ್ ಮಾಡಿದೆವು ಅಂದ್ರೆ ಸಾವಯವ ಇಂಗಾಲ ಪ್ರಮಾಣ ಮಿನಿಮಮ್ 1% ಬೇಕು ಒಳ್ಳೆ ಇಳುವರಿ ತಗೊಳ್ಳೋದು. ಬಟ್ ದುರ್ಭಾಗ್ಯ ಏನದಂದ್ರೆ ನಮ್ದು ಸಾವಯವ ಇಂಗಾಲ ಪ್ರಮಾಣ OC ಆರ್ಬಿಕ್ ಕಾರ್ಬನ್ ಐತಲ್ಲ, ಅದು 0.5% ಅಷ್ಟೇ ಉಳಿದೈತಿ. ಅದಕ್ಕೂ ಹೆಚ್ಚಿಗೆ ಮಾಡಿದೆ ಅಂದ್ರೆ ಇಳುವರಿ ಹೆಚ್ಚಿಗೆ ತಗೋಬಹುದು. ಇದ್ರ ಸಲುವಾಗ ಗ್ರೀನ್ ಪ್ಲಾಂಟಿಂಗ್ ಉತ್ಪನ್ನಗಳಲ್ಲ, ಟೋಟಲ್ ಆರ್ಗ್ಯಾನಿಕ್ ಅದಾವ, ರೆಸಿಡ್ಯೂ ಫ್ರೀ ಅದಾವ, ಮತ್ತೆ ರಿಸಲ್ಟ್ ಓರಿಯೆಂಟೆಡ್ ಅದಾವ. ಅದರಲ್ಲಿ ಫಸ್ಟ್ ಒಂದು ಪ್ರಾಡಕ್ಟ್ ಆಗೈತಿ ಪವರ್ ಪ್ಲಾಂಟ್ ST ಅಂತ. ಆಲ್ರೆಡಿ ಒಂದು ಬಿತ್ತಣಿಕೆ ಆಗಿದ್ರಿ, ಬಟ್ ಇದು ಸ್ಪೆಷಲಿ ಬೀಜ ಉಪಚಾರ ಮಾಡೋದು ಉತ್ಪನ್ನಗಳು. ಇವತ್ತು 11 ತಾರೀಕು 18 ಜುಲೈ 2025 ಇವತ್ತು ಕನ್ನಡ ಭವನ ಕಲಬುರಗಿ ನಗರದಲ್ಲಿ ಸಾವಯವ ಕೃಷಿ ಬಗ್ಗೆ ಗ್ರೀನ್ ಪ್ಲಾಂಟ್ ವತಿಯಿಂದ ಒಳ್ಳೆಯ ಕಾರ್ಯಕ್ರಮ ನಡೆಸ್ತಾ ಇತ್ತು. ಸುಮಾರು 200ರಿಂದ 300 ರೈತರು ಇಲ್ಲಿ ಕಲಿಸಿದ್ದಾರೆ. ಅದರಲ್ಲಿ ಸಾಕಷ್ಟು ರೈತರು ಆರ್ಗ್ಯಾನಿಕ್ ಅನ್ನು ಕೃಷಿ ಮಾಡಿ, ಕಮ್ಮಲ ಕೃಷಿ ಮಾಡಿ ಕೆಮಿಕಲ್ಗಿಂತ ಹೆಚ್ಚಿಗೆ ತೊಗೊಂಡವ್ರಿಗೆ ಸುಮಾರು ರೈತರು ಅನಿಸಿಕೆಯನ್ನು ಹೇಳ್ತಿರು. ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರಿಗೆ ಅವ್ರು ಏನು ಮೆಸೇಜ್ ಕೊಡ್ತಾ ಅಂತ ಹೇಳ್ತಾರಂದರೆ, ನಾವು ಗ್ರೀನ್ ಪ್ಲಾಂಟ್ ವತಿಯಿಂದ ಆರ್ಗ್ಯಾನಿಕ್ ಕೃಷಿ ಮಾಡ್ಲಿಕ್ಕೆ ಬಹಳಷ್ಟು ಸಾಧ್ಯತೆ ಐತಿ. ನಾವು ಹೆಚ್ಚಿಗೆ ಇಳುವರಿ ಮಾಡ್ಬೋದು, ಬರ್ತಕ್ಕಂಥ ಸಮಸ್ಯೆಗೆ ನಾವು ಪರಿಹರಿಸಬಹುದು. ಅದನ್ನು ನನ್ನ ವತಿಯಿಂದ ಗ್ರೀನ್ ಪ್ಲಾಂಟ್ ವತಿಯಿಂದ ಎಲ್ಲರಿಗೂ ಒಳ್ಳೆಯ ಸಂದೇಶ ಕೊಡ್ತೀನಿ. ಧನ್ಯವಾದ.